plus 3 ಎಸ್ ವಿದ್ಯಾರ್ಥಿಗಳೇ, ವಿಶೇಷ ಗುಣಲಬ್ಧಗಳು, ವಿಶೇಷ ನಿತ್ಯ ಸಮೀಕರಣಗಳನ್ನು ಹೊಂದಿ ಇಲ್ಲಿ ಬರೆದು a ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ a ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ x ಪ್ಲಸ್ a x ಪ್ಲಸ್ b. ಇಲ್ಲಿ ಅಭ್ಯಾಸ 6.5 ಒಳಗ ಸೂಕ್ತ ನಿತ್ಯ ಸಮೀಕರಣ ಬಳಸಿ ಕಂಡುಹಿಡಿಯೋಣ. ಸೂಕ್ತವಾದ ನಿತ್ಯ ಸಮೀಕರಣವನ್ನು ಬಳಸಬೇಕು. ಅದಕ್ಕೆ ಯಾವುದು ಸೂಕ್ತ ಆಗಲ್ಲ ಅದನ್ನು ಬಳಸಿ ಇದರ ಬೆಲೆಗಳನ್ನು ಕಂಡುಹಿಡಿಯೋಣ. ಫಸ್ಟ್ ಒನ್ x ಪ್ಲಸ್ 3 ಇಂಟು x ಪ್ಲಸ್ 3. ಹೌದು, ಇಲ್ಲಿ ಎರಡು ಯೂಸ್ ಮಾಡಬಹುದು. x ಪ್ಲಸ್ 3 x ಪ್ಲಸ್ 3 x ಪ್ಲಸ್ 3 ಬ್ರಾಕೆಟ್ ಸ್ಕ್ವೇರ್ ಅದನ್ನ ಯೂಸ್ ಮಾಡಬಹುದು. x ಪ್ಲಸ್ a x ಪ್ಲಸ್ b ಅದನ್ನ ಯೂಸ್ ಮಾಡಬಹುದು. ಅದನ್ನು ಯೂಸ್ ಮಾಡೋಣ. ಈಗ x ಪ್ಲಸ್ a x ಪ್ಲಸ್ b ಏನಿದೆ ಇದರ ವಿಸ್ತರಣೆ ರೂಪ x ಸ್ಕ್ವೇರ್ ಪ್ಲಸ್ a ಪ್ಲಸ್ b ಇಂಟು x ಪ್ಲಸ್ ab a ಪ್ಲಸ್ b ಇಂಟು x ಪ್ಲಸ್ a. ಈಗ ಹೋಲಿಕೆ ಮಾಡಿ. x ಜಾಗದಲ್ಲಿ x ಇದೆ, ಇಲ್ಲಿ x ಜಾಗದಲ್ಲಿ x ಇದೆ, x is equal to x. a ಜಾಗದಲ್ಲಿ 3 ಇದೆ, a 3. b ಜಾಗದಲ್ಲಿ ಇದೆ 3 ಇದೆ, b ಬೆಲೆನೂ 3 ಇದೆ. x ಜಾಗದಲ್ಲಿ x ಇದೆ, a ಜಾಗದಲ್ಲಿ 3 ಇದೆ, b ಜಾಗದಲ್ಲಿ 3. ಈ ಮೂರು ಬೆಲೆಗಳನ್ನ x ಬೆಲೆ ಗೊತ್ತಿದೆ, a ಬೆಲೆ ಗೊತ್ತಿದೆ, b ಬೆಲೆ ಗೊತ್ತಿದೆ. ಇದನ್ನು ತೆಗೆದುಕೊಂಡು ಇದರೊಳಗೆ ಹಾಕಬೇಕು, ವಿಸ್ತರಣೆ ರೂಪದಲ್ಲಿ ಹಾಕಬೇಕು. ಎಲ್ಲಿ x ಇದೆ ಅಲ್ಲಿ x ಹಾಕಿ, ಎಲ್ಲಿ a ಇದೆ ಅಲ್ಲಿ 3 ಹಾಕಿ, ಎಲ್ಲಿ b ಇದೆ ಅಲ್ಲಿ 3 ಹಾಕಿ. is equal to x ಅಂದ್ರೆ x ಸ್ಕ್ವೇರ್ ಪ್ಲಸ್ a 3 ಪ್ಲಸ್ 3. x ದ ಬೆಲೆ ಏನಿದೆ x, a ಅಂದ್ರೆ 3, b ಅಂದ್ರೆ 3. then x ಸ್ಕ್ವೇರ್ ಪ್ಲಸ್ 6x plus 9. 3 plus 3 6 into x 6x 3 into 3 is 9. ಹೌದು, ಇದು ಸೂಕ್ತವಾದ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಇದರ ಗುಣಲಬ್ಧವನ್ನು ಫೈಂಡ್ ಔಟ್ ಮಾಡಿ. 4 ನಿತ್ಯ ಸಮೀಕರಣಗಳು ಇಂಪಾರ್ಟೆಂಟ್. ನಿತ್ಯ ಸಮೀಕರಣಗಳು ನಿಮಗೆ ಸೂಕ್ತವಾದ ಸಂದರ್ಭದಲ್ಲಿ ಬಳಸಕ್ ಬಂದ್ರ ಕೊಟ್ಟಿರುವ ಬೀಜೋಕ್ತಿಗಳ ಗುಣಲಬ್ಧಗಳನ್ನು ಕಂಡುಹಿಡಿಯಬಹುದು. x ಪ್ಲಸ್ a x ಪ್ಲಸ್ b ಇದು ಗೊತ್ತಿದೆ ನಮಗೆ. x ಸ್ಕ್ವೇರ್ ಪ್ಲಸ್ a ಪ್ಲಸ್ b ಇಂಟು x ಪ್ಲಸ್ a. x ಅಂದ್ರೆ x, a ಅಂದ್ರೆ ಏನಿದೆ 3, b ಅಂದ್ರೆ ಏನಿದೆ 3. x ಬೆಲೆ ಗೊತ್ತಾಯ್ತು, a ಬೆಲೆ ಗೊತ್ತಾಯ್ತು, b ಬೆಲೆ ಗೊತ್ತಾಯ್ತು. ಆ ಮೂರು ಬೆಲೆಗಳನ್ನು ಇದರಲ್ಲಿ ಹಾಕಿ x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 9. Second one, 2y plus 5 into 2y plus 5. ನೋಡಿ ಯಾವುದು ಹಾಕ್ತೀವಿ ನೋಡಿ. 2y plus 5 2y plus 5 ಸೇಮ್ ಇದೆ ನೋಡಿ. xx xx 2y 2y 5 5 ಯಾವುದು x plus a into x plus b. ಫಾರ್ಮುಲಾ ಏನು? x ಸ್ಕ್ವೇರ್ plus a plus b into x plus a. Then what is the value of x? It is a 2r, a 5, b it is a 5. x is 2r, a is 5, b is 5. ಇವನ್ನ ಇದರಲ್ಲಿ ಹಾಕೋಣ. x ಜಾಗದಲ್ಲಿ ಏನು ಹಾಕಿದೀಯಾ 2y 2y ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ what is the value of a 5. what is the value of a 5. what is the value of x is a 2y plus ab 5 into 5 5
ಎರಡರ ವರ್ಗ 4 y ಸ್ಕ್ವೇರ್ ಪ್ಲಸ್ 5 plus 5 10 10 to the 20y plus 25 ಐದೈದೆ 25 is the answer. ಇಲ್ಲಿ 2y plus 5 ಬ್ರಾಕೆಟ್ ಸ್ಕ್ವೇರ್ ಅಂತ ಮಾಡಬಹುದು ಯಾಕಂದ್ರೆ 2y plus 5 ನ ಎರಡು ಸಲ ಗುಣಾಕಾರ ಮಾಡಿ 2y plus 5 ಬ್ರಾಕೆಟ್ ಸ್ಕ್ವೇರ್ ಆದಾಗ ಅಲ್ಲಿ ಯಾವ ಫಾರ್ಮುಲಾ ಇರುತ್ತೆ a plus b ಬ್ರಾಕೆಟ್ ಸ್ಕ್ವೇರ್ a plus b ಬ್ರಾಕೆಟ್ ಸ್ಕ್ವೇರ್ ಆ ಸೂತ್ರವನ್ನು ಹಾಕಿದಾಗ ನಮಗೆ ಬರುತ್ತೆ 4a ಸ್ಕ್ವೇರ್ a ಸ್ಕ್ವೇರ್ ಆಗಿದೆ 4a ಸ್ಕ್ವೇರ್ b ಸ್ಕ್ವೇರ್ 5 ಸ್ಕ್ವೇರ್ 5 ಸ್ಕ್ವೇರ್ is 25 2ab 2 into 2 4 4 into 5 21. Next, third one. Roman number 3. Roman number 3. 2a minus 7. 2a minus 7 into 2a minus 7. ಎರಡು ಸಲ ಇದನ್ನು ಗುಣಾಕಾರ ಮಾಡಬೇಕಂದ್ರೆ 2a minus 7 ಬ್ರಾಕೆಟ್ ಸ್ಕ್ವೇರ್ ಅಂತ ಮಾಡೋದು 2a minus 7 ಬ್ರಾಕೆಟ್ ಸ್ಕ್ವೇರ್ ಯಾವ ರೂಪದಲ್ಲಿದೆ ಇದು a minus b ಬ್ರಾಕೆಟ್ ಸ್ಕ್ವೇರ್ a ಸ್ಕ್ವೇರ್ plus b square minus 2a. What is the value of a? 2a. b 7. ಇದರಲ್ಲಿ a square plus b square minus 2ab. a square 2a square plus b square minus 2a is 2a. b is 7. ಎರಡರ ವರ್ಗ 4a ಸ್ಕ್ವೇರ್ 7ರ ವರ್ಗ 49 ಎರಡರಲ್ಲಿ 4 4 7 28 2a minus 7 ಎರಡು ಸಲ ಇದೆ 2a minus 7 ಬ್ರಾಕೆಟ್ ಸ್ಕ್ವೇರ್ ಯಾವ ರೂಪದಲ್ಲಿದೆ ಇದು a minus b ಬ್ರಾಕೆಟ್ ಸ್ಕ್ವೇರ್ a ಸ್ಕ್ವೇರ್ plus b square minus 2ab a ದಲ್ಲಿ 2a ಇದೆ b ದಲ್ಲಿ 7 ಇದೆ minus is minus good ಹೌದು b ದಲ್ಲಿ minus 7 ಅಂತ ಹೋಗಬಹುದು b is 7 a ಗೊತ್ತಾಯ್ತು b ಗೊತ್ತಾಯ್ತು ಈ ಎರಡನ್ನು a square plus b square minus 2ab ದಲ್ಲಿ ಹಾಕಿ then 2a square plus 7 square minus 2ab it is 2ab then 4a square plus 7 square is 47 minus 2 into 2 4 4 into 7 28 then next fourth one 3a minus 1 by 2 3a minus 1 by 2 ಇದನ್ನೇನು ಬರೀಬಹುದು 3a minus 1 by 2 ಏನಂತ ಬರೀಬಹುದು ಬ್ರಾಕೆಟ್ ಸ್ಕ್ವೇರ್ ಅಗೇನ್ ಯಾವ ರೂಪದಲ್ಲಿ a minus b ಬ್ರಾಕೆಟ್ ಸ್ಕ್ವೇರ್ a minus b bracket square a square plus b square
minus 2ab. a ಅಂದ್ರೆ ಎಷ್ಟು 3a, b ಅಂದ್ರೆ 1/2 is 3a square plus 1/2 bracket square 2 into what is the value of a 3a, b is 1/2. These two are cancelled. correct? ಒಂದು ಅಂಶದಲ್ಲಿದೆ ಒಂದು ಛೇದದಲ್ಲಿದೆ. 3ರ ವರ್ಗ ಎಷ್ಟು 9, 6 ಅಲ್ಲ, 3ರ ವರ್ಗ 9 a ಸ್ಕ್ವೇರ್. ಇಲ್ಲಿ ಅಂಶ ಮತ್ತು ಛೇದನ ಸ್ಕ್ವೇರ್ ಮಾಡೋದು. 1ರ ವರ್ಗ 1, 2ರ ವರ್ಗ 4 ಮೈನಸ್ 3 minus 3. ಪ್ರಶ್ನೆ ರೋಮನ್ ನಂಬರ್ 5. ನಿಮಗೆ ನಿತ್ಯ ಸಮೀಕರಣಗಳು ಗೊತ್ತಿದ್ರೆ ಈಸಿಯಾಗಿ ಬಿಡಿಸ್ತೀವಿ. ಅವು 4 ನಿತ್ಯ ಸಮೀಕರಣಗಳ ಬಾಹ್ಯಾಟಿಗೆ ಕೊಟ್ಟಿರುವ ಬಿಂದುವಿಗೆ ಯಾವುದು ಸೂಟೇಬಲ್ ಆಗುತ್ತೆ ಅದನ್ನು ತೆಗೆದುಕೊಂಡು ಸಂಕ್ಷಿಪ್ತ ಪುನರುತ್ತರವನ್ನು ಫೈಂಡ್ ಔಟ್ ಮಾಡಿ. This is the fifth one. 1.1 m minus 0.4 into 1.1 m plus 0.4 s ಯಾವ ರೂಪದಲ್ಲಿದೆ? a minus b, a plus b, a ಅಂತ ಬರೀತೀವಲ್ಲ, a square minus b square, a minus b, a plus b. a ಸ್ಥಾನದಲ್ಲಿ a is equal to 1.1 m, b ಅಂದ್ರೆ ಗೊತ್ತಿದೆ 0.4, a ಗೊತ್ತಾಯ್ತು, b ಗೊತ್ತಾಯ್ತು. ಈ ಎರಡೂ ಬೆಲೆಗಳನ್ನು ತೆಗೆದುಕೊಂಡು ಹೋಗಿ ಏನು ಮಾಡಬೇಕು? a square minus b square ದಲ್ಲಿ ಹಾಕಬೇಕು. What is a square? 1.1 m bracket square 0.4 bracket square. 11ರ ವರ್ಗ 121. 11ರ ವರ್ಗ ಎಷ್ಟು? 121. 1.21 m square minus 4ರ ವರ್ಗ 16 is 0.16. ಅಂದ್ರೆ 0.4 ಅನ್ನು 2 ಸಲ ಗುಣಾಕಾರ ಮಾಡೋಣ. 0.4 ಅನ್ನು 2 ಸಲ ಗುಣಾಕಾರ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? ದಶಮಾಂಶಗಳ ಗುಣಾಕಾರ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ. 0.4 into 0.4 4 ನಕಲೆ ಎಷ್ಟು? 16. 2 ಸೆಂಟಿಮೀಟರ್ ಪಾಯಿಂಟ್ ಕೊಡಬೇಕು. ಇದು 0.16. ದಶಮಾಂಶಗಳ ಗುಣಾಕಾರವನ್ನು ನಾವು ಸ್ಟಡಿ ಮಾಡಿದ್ದೀವಿ. ಹೌದು, ಫ್ರಾಕ್ಷನ್ಸ್ ಅದರ ಬಗ್ಗೆ ನಿಮಗೆ ಗೊತ್ತಿಲ್ಲ. ನೆಕ್ಸ್ಟ್ 6, 7, 8 your time easier. 9 x divided by 2 plus 3y divided by 4 into x divided by 2 plus 3y
divided by 4 ನೋಡಿ ಎರಡು ಸೇಮ್ ಅಲ್ಲ ಇದನ್ನ x divided by 2 plus 3y divided by 4 ಬ್ರಾಕೆಟ್ಸ್ ಗಳನ್ನು ಯಾವ ರೂಪದಲ್ಲಿ ಇದೆ a plus b bracket square a square plus b square plus 2ab a ಎಷ್ಟೈತಿ x divided by 2 b 3y divided by 4 a ಬಂದಿದೆ b ಬಂದಿದೆ ಇದರಲ್ಲಿ ಹಾಕಿ x divided by 2 bracket square 3y divided by 4 bracket square plus 2a x divided by 2 b andra 3y divided by 4 these two are cancelled ಅಂಶ ಮತ್ತು ಛೇದನ ಗುಣ ಇಲ್ಲಿ ಏನು ಮಾಡಬೇಕು ಸ್ಕ್ವೇರ್ ಮಾಡಬೇಕು x ಸ್ಕ್ವೇರ್ 2 ರ ವರ್ಗ 4 3 ರ ವರ್ಗ 9 y ಸ್ಕ್ವೇರ್ 4 ರ ವರ್ಗ ಎಷ್ಟು 16 ಪ್ಲಸ್ x into 3y 3xy divided by 4 ಛೇದದಲ್ಲಿ ಎಷ್ಟಿದೆ 4 ಇದೆ 3xy divided by 4 Next question number 2. X plus a x plus b is equal to x square plus a plus b into x plus ab ನಿತ್ಯ ಸಮೀಕರಣ ಉಪಯೋಗಿಸಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ x plus a x plus b ಇದು ಗೊತ್ತಿದೆ ಇದರ ವಿಸ್ತರಣೆ ರೂಪ ನಿಮಗೆ ಗೊತ್ತಿದೆ ಏನಿದೆ x ಸ್ಕ್ವೇರ್ ಪ್ಲಸ್ ಬ್ರಾಕೆಟ್ನೊಳಗೆ ಏನು ಬರೀಬೇಕು a plus b into x plus a ಪ್ರಶ್ನೆ 2ರಲ್ಲಿ 1 x plus 3 x plus 7 ಯಾವುದನ್ನು ಉಪಯೋಗಿಸಬೇಕು x plus a x plus b is equal to x square plus a plus b into x plus a. What is the value of x? x ಜಾಗದಲ್ಲಿ x ಇದೆ, a ಜಾಗದಲ್ಲಿ ಏನಿದೆ 3 ಇದೆ, b ಜಾಗದಲ್ಲಿ 7 ಇದೆ. ಇವನ್ನೆಲ್ಲ ಯಾವ ವಿಸ್ತರಣೆ ರೂಪದಲ್ಲಿ ಹಾಕಬೇಕು. x x ಸ್ಕ್ವೇರ್ ಇದೆ ಪ್ಲಸ್ 3 plus 7 into x plus a is 3 b is 7 x square plus 10x plus 21 ಈ ನಿತ್ಯ ಸಮೀಕರಣ ಉಪಯೋಗಿಸಿ ಇದರ ಗುಣಲಬ್ಧಗಳನ್ನು ಫೈಂಡ್ ಔಟ್ ಮಾಡಿ ಈ ಬೀಜೋತ್ಪತ್ತಿ
x ಜಾಗದಲ್ಲಿ x ಇದೆ, a ಜಾಗದಲ್ಲಿ 3 ಇದೆ, b ಜಾಗದಲ್ಲಿ 7 ಇದೆ. x a b ಗೊತ್ತಾಯ್ತು, ಇದರ ಸಬ್ಸ್ಟಿಟ್ಯೂಟ್ ಮಾಡಬೇಕು. x ಸ್ಕ್ವೇರ್ ಪ್ಲಸ್ a ಪ್ಲಸ್ b ಇಂಟು x ಪ್ಲಸ್ a b ಒಳಗೆ ಹಾಕಿದಾಗ x ಸ್ಕ್ವೇರ್ ಪ್ಲಸ್ 10x ಪ್ಲಸ್ 21. Roman number 2. Roman number 2 ಏನಿದೆ? 4x plus 5 into 4x plus 1. What is the value of x? It is a 4x. What is the value of a? 5. Then what is the value of b? 1. Then ಇದರಲ್ಲಿ ಸೂತ್ರದಲ್ಲಿ ನಿಮಗೆ ಸಮೀಕರಣದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ x ಸ್ಕ್ವೇರ್ 4x ಬ್ರಾಕೆಟ್ ಸ್ಕ್ವೇರ್ a 5 plus 1 into x ab is the 5 into 1 16x square 6x plus 5. 4 ರ ವರ್ಗ 16, x ದ ವರ್ಗ x ಸ್ಕ್ವೇರ್. Third, fourth, fifth, sixth, 7 1. X y z minus 4 x y z minus 2. ಇದನ್ನ x y z plus minus 4 x y z plus minus 2x ಈ ರೀತಿ ಬರುತ್ತೆ. ಬೆಲೆಯಲ್ಲಿ ಯಾವುದೇ ಚೇಂಜಸ್ ಆಗಲ್ಲ. ಮೈನಸ್ ಅನ್ನು ಒಳಗಡೆ ತಗೊಂಡಿನಿ. ಈಗ ನೋಡಿ, ಪ್ಲಸ್ ಗುಣಾಕಾರ ಮೈನಸ್ ಮೈನಸ್. ಅಗೇನ್ ಯಾವ ರೂಪದಲ್ಲಿದೆ? x plus a x plus b. ನಿಮಗೆ ಇದರ ಸೂತ್ರ ಗೊತ್ತಿದೆ. x ಜಾಗದಲ್ಲಿ ಏನಿದೆ? x y z. a ಜಾಗದಲ್ಲಿ ಏನಿದೆ? -4 ಇದೆ ನೋಡಿ. b ಜಾಗದಲ್ಲಿ ಏನಿದೆ? -2. ಯಾವ ಸೂತ್ರದಲ್ಲಿ ಹಾಕಬೇಕು? x ಸ್ಕ್ವೇರ್ ಅಂದ್ರೆ ಏನು ಹಾಕಬೇಕು? x y z ಬ್ರಾಕೆಟ್ ಸ್ಕ್ವೇರ್ -4 -2x x y z plus -4 into -2 x square y square z square minus 6x y z minus into minus plus it is 8 x square y square z square minus x y z plus 8 plus 8 is ಏನಾಯ್ತಂದ್ರೆ x plus a x plus b ಸೂತ್ರವನ್ನು ಉಪಯೋಗಿಸಿಕೊಂಡು ಬಿಡಬೇಕು.
ನಿತ್ಯ ಸಮೀಕರಣಗಳನ್ನು ಪಾಠ ಮಾಡಿ ಇಂಪಾರ್ಟೆಂಟ್ ಸಮೀಕರಣಗಳನ್ನು ಎಂತಕ್ಕೂ ಬರ್ತಾವೆ ಟಿಗ್ನೋಮೆಟ್ರಿ ಯೂಸ್ ಅದು a square plus minus b square a plus b bracket square a minus b bracket square